ಹಲೋ ನಮಸ್ಕಾರ ಎಲ್ರಿಗೂ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸ್ವಾಗತ ಬಯಸ್ತೇನೆ. ಇವತ್ತು ನಾನು ಸೂ ಫ್ರಮ್ ಸೋ ಫಿಲಂ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಸೂ ಅಂದ್ರೆ ಸುಲೋಚನ, ಸೋ ಅಂದ್ರೆ ಸೋಮೇಶ್ವರ. ಸೂ ಫ್ರಮ್ ಶೋ ಈ ಫಿಲಮು ನನ್ನ ಒಂದು ಏನು ಫಿಲಂ ನೋಡೋ ಒಂದು ಕೆರಿಯರ್ ಅಲ್ಲಿ ಇತ್ತಿತ್ತಲಾಗಿ ಒಂದು ಹಲವು ವರ್ಷಗಳಿಂದ ನಾನು ಫಿಲಂಗಳು ನೋಡ್ತಿದ್ದೀನಿ. ಆದ್ರೂ ಇಂಥದ್ದೊಂದು ಅದ್ಭುತ ಫಿಲಂ ನಾನು ನೋಡಿರ್ಲಿಲ್ಲ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸಮಾಜದಲ್ಲಿ ಇರೋ ನಂಬಿಕೆ, ಮೂಢನಂಬಿಕೆ, ಅಪನಂಬಿಕೆ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಮೇನ್ ಏನ್ ಹೇಳಕ್ ಬಂದಿದ್ದಾರೆ ಡೈರೆಕ್ಟರ್ ಅಂತಂದ್ರೆ, ಒಂದು ಊರು ಒಂದು ಸಮಾಜ ಇದ್ಮೇಲೆ ಅಲ್ಲಿ ಎಷ್ಟೊಂದು ಮೂಢನಂಬಿಕೆ, ಅಪನಂಬಿಕೆಗಳೆಲ್ಲ ಇರ್ತವೆ ಅನ್ನೋದನ್ನ ಫಿಲಮ್ ಅಲ್ಲಿ ತೋರಿಸ್ತಾ ಹೋಗಿದ್ದಾರೆ. ನಂಬರ್ ಒನ್ ಏನು ಅಂತಂದ್ರೆ, ಯಾರಾದ್ರೂ ಊರಲ್ಲಿ ಹಿರಿಯರು ತಿರ್ಕೊಂಡ್ರೆ ಚಟ್ಟ ಕಟ್ತಾರಲ್ಲ, ಆ ಚಟ್ಟ ಕಟ್ಟೋ ವಿಷಯದಲ್ಲೂ ಕೂಡ ಪರ ವಿರೋಧ ಇರುತ್ತೆ. ಅದನ್ನು ಕೂಡ ಅಲ್ಲಿ ತಿಳಿಸಿ ಹೇಳಿದ್ದಾರೆ, ಯಾವ ತರ ಅಲ್ಲಿ ಪರ ವಿರೋಧ ಇರುತ್ತೆ ಅಂತ. ಅದೊಂದಾದ್ರೆ, ಮದ್ವೆ ಮನೆಯಲ್ಲಿ ಹಳ್ಳಿಗಳ ಕಡೆ ನೋಡಿ ನೀವು, ಮದ್ವೆ ಇದ್ರೆ ಏನ್ ಮಾಡ್ತಾರೆ ಜನ, ಅಕ್ಷತೆ ಮುಂಚೆನೋ ಅಥವಾ ಅಕ್ಷತೆ ಆದ್ಮೇಲೆನೋ ಡ್ರಿಂಕ್ಸ್ ಮಾಡಿ ಮದುವೆ ಊಟ ಮಾಡಕ್ ಬರ್ತಿರ್ತಾರೆ. ಇದನ್ನು ಕೂಡ ಎಳೆ ಎಳೆಯಾಗಿ ತೋರಿಸಿದ್ದಾರೆ ಡೈರೆಕ್ಟರ್. ಅದಾದ್ಮೇಲೆ ಹೀರೋನ್ ಮೈಯಲ್ಲಿ ದೆವ್ವ ಬರುತ್ತೆ ಅಂತ ಒಂದು ನಾಟಕ ಮಾಡ್ತಾರೆ. ಅದನ್ನೇ ನಿಜ ತಿಳ್ಕೊಂಡು ಊರ್ ಜನ ಎಲ್ಲ ಏನೆಲ್ಲ ಆಗುತ್ತೆ ಕತೆ ಪೂರ್ತಿ ಸಾರಾಂಶ ನೀವು ಫಿಲಂ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು. ಸಖತ್ತಾಗಿ ಕಾಮಿಡಿ ಇದೆ. ಕೆಲವರು ಫಿಲಮ್ ಅಲ್ಲಿ ಇರೋ ನೆಗೆಟಿವ್ ಎಲ್ಲ ಹುಡ್ಕಾಡ್ತಿದ್ದಾರೆ. ಡ್ರಿಂಕ್ಸ್ ಮಾಡೋದಿದೆ, ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಹೇಗೆ ಅಂತ. ಡ್ರಿಂಕ್ಸ್ ಮಾಡೋರಿಗೆ ಅಲ್ಲಿ ನೆನಪಿಗೆ ಬರುತ್ತೆ ಅಷ್ಟೇ. ಅಲ್ಲಿಂದ ಏನ್ ಆ ಫಿಲಮ್ ಅಲ್ಲಿ ಹುಡುಕ್ಬೇಕು ನಾವು, ಒಂದು ಒಳ್ಳೆತನ ಹುಡುಕ್ಬೇಕು. ಸಮಾಜದಲ್ಲಿ ನಡೆಯುತ್ತಿರೋ ಅಪನಂಬಿಕೆಗಳು ಏನೆಲ್ಲ ತಿಳಿಸಿ ಹೇಳಿದಾರೆ ಡೈರೆಕ್ಟರ್, ಅದನ್ನ ಹುಡುಕ್ಬೇಕು. ಕೆಲವರು ಅದರಲ್ಲಿ ಕುಡಿಯೋದ್ ತೋರಿಸಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಸರಿ, ಒಪ್ಪೋಣ. ಮನೆಯಲ್ಲಿ ತಂದೆ ಆದವನ್ ಕುಡಿತಾನೆ ಇರ್ತಾನೆ, ತೂರಾಡ್ತಾ ಬರ್ತಾರೆ, ಮಕ್ಕಳ ಮುಂದೆನೆ ಕುಡಿತಾರೆ. ಇದನ್ನೆಲ್ಲ ಮಕ್ಕಳ ಮೇಲೆ ಪರಿಣಾಮ ಬೀಳಲ್ವಾ? ಇಲ್ಲಿ ಕೆಲವರು ಫಿಲಂ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡ್ತಿರ್ಬೋದು, ಏನು ಮಾಡಕ್ ಆಗಲ್ಲ. ದೊಡ್ಡ ದೊಡ್ಡ ಸ್ಟಾರ್ ಅಭಿಮಾನಿಗಳೆಲ್ಲ ಕೂಡ ಈ ಒಂದು ಫಿಲಂ ನೋಡ್ಬಿಟ್ಟು ಸೈ ಅಂತಿದ್ದಾರೆ. ಸಿಕ್ಕಾಪಟ್ಟೆ ನಗು ಇದೆ. ನಾನಂತೂ ನೋಡಿದ್ದೀನಿ. ಫಿಲಂ ಸಾರಾಂಶ ಇಲ್ಲಿ ಹೇಳ್ಬಾರ್ದು, ಹೇಳಕ್ ಆಗಲ್ಲ. ಹಾಗಾಗಿ ನೀವು ಕೂಡ ಟಿಕೆಟ್ ತಗೊಂಡ್ ನೋಡ್ಬಹುದು. ನೀವು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಸಮೇತ ನೀವು ಅಲ್ಲಿ ಏನೋ ಒಂದು ತಗೊಂಡ್ ಬರ್ತೀರ. ಸಮಾಜಕ್ಕೆ ಸಂದೇಶ ಕೊಡುವಂತದ್ದು ಏನೋ ಒಂದು ಸಾರಾಂಶ ಅದರಲ್ಲಿದೆ, ತಗೊಂಡ್ ಬರ್ತೀರ. ಅಲ್ಲಿ ಮತ್ತಿನ ಏನಿದೆ ಅಂದ್ರೆ, ಸಂಬಂಧಿಕರೇ ಆದ್ರೆ ರಕ್ತ ಸಂಬಂಧದಲ್ಲಿ ಚಿಕ್ಕಪ್ಪ ಆಗೋರೆ ಮಗಳ ಮೇಲೆ ಯಾವ ತರ ಕಣ್ಣು ಹಾಕ್ತಾರೆ ಅನ್ನೋದು ಕೂಡ ಅವರು ಸಗಟಾಗಿ ತೋರಿಸ್ಬಿಟ್ಟಿದ್ದಾರೆ. ಇದು ಸಮಾಜದಲ್ಲಿ ಎಲ್ಲೆಲ್ಲೋ ನಡೀತಾ ಇರುವಂತ ಘಟನೆ ಅವರು ತೋರಿಸ್ಬಿಟ್ಟಿದ್ದಾರೆ. ಅದರ ಪರಿಣಾಮ ಕೂಡ ಏನಾಗುತ್ತೆ ಅಂತ ತೋರಿಸ್ಬಿಟ್ಟಿದ್ದಾರೆ. ಒಮ್ಮೆ ಹೋಗಿ ನೋಡ್ಬೇಕು ಈ ಒಂದು ಚಲನಚಿತ್ರ ಸೂ ಫ್ರಮ್ ಸೋ. ಯಾಕಂತಂದ್ರೆ ಇತ್ತಿತ್ತಲ ವರ್ಷಗಳಲ್ಲಿ ಇಷ್ಟು ಒಂದು ಬಜೆಟ್, ಚಿಕ್ಕ ಬಜೆಟ್ ಅಲ್ಲಿ ದೊಡ್ಡ ಗಾತ್ರದ ಒಂದು ಆದಾಯ ಗಳಿಸಿರೋ ಚಿತ್ರ ಅಂದ್ರೆ ಅದು ಸೂ ಫ್ರಮ್ ಸೋ. ಒಂದು 50 ಕೋಟಿಗಿಂತಲೂ ಜಾಸ್ತಿ ಗಳಿಸಿದೆ. ಬರೀ 2ನೇ ವಾರದಲ್ಲಿ ಮುನ್ನುಗ್ಗುತ್ತಿದೆ. ಈಗಲೂ ಕೂಡ ಸಂಡೇ ಸ್ಯಾಟರ್ಡೆ ಓಕೆ, ಮಂಡೇ ಕೂಡ ಟಿಕೆಟ್ ಸಿಗ್ತಿಲ್ಲ. ಹೌಸ್ಫುಲ್ ಆಗಿ ಫಿಲಂ ನಡೀತಿದೆ. ಅದರಲ್ಲೇ ನೀವು ತಿಳ್ಕೊಬಹುದು ಈ ಫಿಲಂಗೆ ಯಾವುದೇ ತರಹದ ಒಂದು ಪ್ರಚಾರ ಬೇಕಿಲ್ಲ. ನಾವುಗಳೇ ಪ್ರಚಾರ ಮಾಡ್ಕೊಂಡು ಫಿಲಂ ನೋಡ್ತಿದೀವಿ. ಈಗ ನಾನೇನು ಫಿಲಂ ನೋಡಿದ್ನ, ನಾನು ಇಬ್ರಿಗೆ ಹೇಳಿದ್ರೆ ಇಬ್ಬರಿಗೆ 10 ಜನಕ್ಕೆ 10 ಜನ 100 ಜನಕ್ಕೆ ಹೇಳ್ತಾರೆ ಏನಂತ, ಫಿಲಂ ಚೆನ್ನಾಗಿದೆ, ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡುವಂತ ಫಿಲಂ ಇದೆ, ಹೋಗಿ ನೋಡ್ಬಹುದು. ನಕ್ಕು ಹೊಟ್ಟೆ ಹುಣ್ಣಾಗಿಸ್ಕೊಂಡ್ ಬರೋದಂತೂ ಪಕ್ಕ ಇದೆ. ಎಲ್ರು ಹೊಸಬ್ರಿದ್ದಾರೆ. ಅದರಲ್ಲೂ ರಾಜ್ ಬಿ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ನಂಬರ್ 1 ಆಕ್ಟಿಂಗ್ ಮಾಡಿದ್ದಾರೆ. ಮೈ ಚಳಿ ಬಿಟ್ಟು ಆಕ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಹಿಡಿಸುತ್ತೆ ಅವ್ರ ಆಕ್ಟಿಂಗು. ಆಮೇಲೆ ತಮಿಳ್ನಾಡು ಅವರು ಡೈರೆಕ್ಟರ್ ವಿತ್ ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅವ್ರದ್ದು ಇರೋ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬರೆಲ್ಲ ಹೊಸಬ್ರು ಇದ್ದಾರೆ. ಬಟ್ ಆಕ್ಟಿಂಗ್ ಅಂದ್ರೆ ನಂಬರ್ 1 ಮಾಡಿದ್ದಾರೆ ಎಲ್ರು ಕೂಡ. ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಯಾರು ಇಲ್ಲ, ದೊಡ್ಡ ಬಜೆಟ್ ಇಲ್ಲ, ಯಾವುದೂ ಇಲ್ಲ. ಹಳ್ಳಿ ಸೊಗಡಿದೆ, ಹಳ್ಳಿ ವಾತಾವರಣ ಇದೆ. ಹಳ್ಳಿಯಲ್ಲಿ ನಡೆಯತಕ್ಕಂಥ ನಂಬಿಕೆ, ಅಪನಂಬಿಕೆಗಳ ಬಗ್ಗೆ ಒಂದು ಹೂರಣ ಆ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಇದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬಹುದು. ಕುಡಿಯೋದು ತೋರಿಸಿದ್ದಾರೆ, ಅದನ್ನು ತೋರಿಸಿದ್ದಾರೆ ಅಂತ ಸಮಾಜದಲ್ಲಿ ಏನ್ ನಡೀತಿದೆ ಅದನ್ನ ತೋರಿಸಿದ್ದಾರೆ ಅಷ್ಟೇ. ಮಕ್ಕಳೋಗಿ ಕರ್ಕೊಂಡು ಹೋಗ್ಬಿಡ್ದು ಫಿಲಂ ಮಕ್ಕಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಮಕ್ಕಳ ಮೇಲೆ ಎಫೆಕ್ಟ್ ಬಿದ್ದಾಗಿದೆ ಯಾವಾಗೂ. ಯಾಕಂದ್ರೆ ಒಂದು ಹಳ್ಳಿ ಇದ್ಮೇಲೆ ಲೈಸೆನ್ಸ್ ಇಲ್ಲದೆ ಇರೋದು ಅಂಗಡಿಗಳಲ್ಲೂ ಕೂಡ ಮಾರ್ತಿರ್ತಾರೆ. ಡ್ರಿಂಕ್ಸ್ ಮಾಡೋದ್ರ ಎಲ್ರು ಡ್ರಿಂಕ್ಸ್ ಮಾಡತ್ತಾರೆ ಇವಾಗ. ಲೈಸೆನ್ಸ್ ಇರೋ ಬಾರ್ಗಳಲ್ಲಿ ಅಷ್ಟೇ ಅಲ್ಲ, ಲೈಸೆನ್ಸ್ ಇಲ್ಲದೆ ಇರೋ ಈ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಮಾರ್ತಿದ್ದಾರೆ. ಅದು
ಬ್ಯಾಡ್ ಕಮೆಂಟ್ ಮಾಡೋರು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಯಾಕೆ ವಿಡಿಯೋ ತೋರಿಸಿದ್ದಾರೆ, ಯಾಕೆ ಒಂದು ಅಪನಂಬಿಕೆ, ನಂಬಿಕೆ, ಮೂಢನಂಬಿಕೆ ಬಗ್ಗೆ ಎಲ್ಲ ತೋರಿಸಿದ್ದಾರೆ, ಅದು ಹಾಸ್ಯಮಯವಾಗಿ ಯಾಕೆ ತಗೊಂಡಿದ್ದಾರೆ, ಅದನ್ನೆಲ್ಲ ತಿಳ್ಕೋಬೇಕು. ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು ಅನ್ನೋದನ್ನ ಫಿಲಮಲ್ಲಿ ತೋರಿಸಿದ್ದಾರೆ. ಖಂಡಿತ ಒಂದ್ಸರಿ ನೋಡಿ. ಎಲ್ಲ ಡೈರೆಕ್ಟರ್ ಹಿಡ್ಕೊಂಡು ರಾಜ್ಬಿ ಶೆಟ್ಟಿ ಸರ್ ಹಿಡ್ಕೊಂಡು ಪ್ರತಿಯೊಬ್ಬ ಅಲ್ಲಿ ಅಭಿನಯ ಮಾಡಿದವರು ಕೂಡ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಚಾನ್ಸ್ಗಳು ಸಿಗಲಿ, ಒಳ್ಳೆ ಫಿಲಮ್ಗಳು ಮಾಡಲಿ, ಸಮಾಜಕ್ಕೆ ಒಳ್ಳೆ ಸಂದೇಶಗಳು ಕೊಡುವಂಥ ಫಿಲಮ್ ಮಾಡಲಿ ಅಂತ ನಾನು ಅವರಿಗೆ ನನ್ನ ಯೂಟ್ಯೂಬ್ ಮೂಲಕ ಹಾರೈಸ್ತೀನಿ. ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ನ ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಒಂದು ಚಾನೆಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಏನೇ ಇರಲಿ ಫಿಲಮ್ ನೋಡಿದವರು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.